ನಮಸ್ತೆ ಸರ್, ನಾನು ಸೌಮ್ಯ ಅಂತ NGF ಲೇಔಟ್ ನಾಗರಬಾವಿಯಿಂದ ಬಂದಿದ್ದೀನಿ. ನಿಜವಾಗ್ಲೂ ಈ ಪುಸ್ತಕದ ಸಂತೆ ನೋಡಿ ತುಂಬ ಖುಷಿ ಆಗ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆ ಮಕ್ಕಳೆಲ್ಲ ಪುಸ್ತಕನೇ ಓದಲ್ಲ, ಅಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು ಈ ಥರ ಒಳ್ಳೆ ಸಾಹಿತಿಗಳು ಬರೆದಿರೋ ಪುಸ್ತಕ ಓದೋದು ಬಿಟ್ಟು ಎಷ್ಟೋ ಕಾಲನೇ ಆಗೋಗಿದೆ. ಸ್ಕೂಲಿಂದ ಬರ್ಡನ್ನೋ ಏನೋ ಗೊತ್ತಿಲ್ಲ. ಆಮೇಲೆ ಹಾಲಿಡೇಸ್ ಬಂದರೂ ಅಷ್ಟೇ ಮೊಬೈಲ್ ನೋಡ್ತಾರೆ ಹೊರತು ಪುಸ್ತಕಗಳು ಓದ್ತಾ ಇಲ್ಲ. ಸೊ ಒಳ್ಳೆ ಟೈಮ್ಗೆ ಕರ್ನಾಟಕ ಸರ್ಕಾರ ಈ ಒಂದು ಪುಸ್ತಕ ಮೇಳೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇನ್ನು ಒಂದು ತಿಂಗಳಲ್ಲಿ ಎಕ್ಸಾಮ್ ಮುಗಿದು ಹಾಲಿಡೇಸ್ ಬರ್ತಾಯಿದೆ. ಸೊ ನಾವು ಪೇರೆಂಟ್ಸ್ ಆದವರು ಬಂದು ಪುಸ್ತಕ ತೊಗೊಂಡೋಗಿ ಮಕ್ಳಿಗೆ ಕೊಟ್ಟರೆ ಗ್ಯಾರಂಟಿ ಎಕ್ಸಾಮ್ ಆದಮೇಲೆ ಅವ್ರು ಓದ್ತಾರೆ. ಆ್ಯಂಡ್ ನಾಲೆಡ್ಜ್ ಅನ್ನೋದು ಗೇನ್ ಮಾಡಬೇಕು ನಾವು ಮನುಷ್ಯರು. ಬರೀ ಮೊಬೈಲು ಇನ್ಸ್ಟಾಗ್ರಾಮ್ ನೋಡಿ ಕಲಿಯೋದಲ್ಲ, ಪುಸ್ತಕ ನೋಡಿ ಕಲಿಬೇಕು. ಆ್ಯಂಡ್ ಅದು ಶಾಶ್ವತವಾಗಿ ನಮ್ಮಲ್ಲಿ ಎಷ್ಟೋ ರೀತಿ ಬದಲಾವಣೆಗಳು ತರ್ತವೆ. ಭಗವದ್ಗೀತೆ ನಮಗೆ ಸಾವಿರ ಥಿಂಗ್ಸ್ ಕಲಿಸ್ಕೊಡುತ್ತೆ. ನಮ್ಮ ಅಪ್ಸಲ್ಲಿ ಡೌನ್ಸಲ್ಲಿ ಎಲ್ಲದರಲ್ಲೂ ಕಲಿಸ್ಕೊಡುತ್ತೆ. ಸೊ ಪುಸ್ತಕ ಓದೋದು ಅದೇ ಥರನೇ ನಾವು ಜೀವನದಲ್ಲಿ ತುಂಬ ಕಲಿಬೋದು, ತುಂಬ ನಾಲೆಜ್ ಬರುತ್ತೆ. ಎಷ್ಟೋ ಸಲ ಸಿಚುವೇಷನ್ಸಲ್ಲಿ ನಮಗೆ ಏನು ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗದೇ ಇರೋ ಟೈಮಲ್ಲಿ ಪುಸ್ತಕಗಳಿಂದ ನಾವು ಕಲ್ತಿರೋದು ಉಂಟಿದೆ. ಅದು ನಮ್ಮ ಟೀಚರ್ಸ್ ಎಲ್ಲ ಆಗಿನ ಕಾಲದಲ್ಲಿ ಮಾರಲ್ ಸ್ಟೋರಿ ಅಂತ ಹೇಳೋರು. ಇವಾಗ ಮನೇಲಿ ಅಜ್ಜಿ ತಾತಂದ್ರು ಹೇಳ್ದಿರೋ ಸ್ಥಿತಿಗೆ ನಾವು ಹೊಟ್ಟೋಗಿದ್ದೀವಿ. ಸೊ ದಯವಿಟ್ಟು ವಿಧಾನಸೌಧ ನಾಳೆ ಒಂದಿನ ಓಪನ್ ಇದೆ, ಪುಸ್ತಕ ಸಂತೆ ಇದೆ, ಎಲ್ಲರೂ ಬನ್ನಿ ಪುಸ್ತಕ ಓದಿ. ಥ್ಯಾಂಕ್ ಯು. ಇಲ್ಲ, ಸರ್ಕಾರ ಒಂದ್ ಕಡೆ ಮೇಡಮ್ ಪ್ರೇಕ್ಷಕರಿಗೆ ಹೈಕೋರ್ಟ್ ಮತ್ತು ವಿಧಾನಸೌಧ ನೋಡಬಹುದು, ಜೊತೆಗೆ ಪುಸ್ತಕನೂ ಕೊಂಡ್ಕೋಬಹುದು. ಕರೆಕ್ಟ್ ಸರ್. ಅದು ವೀಕೆಂಡ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ಎಲ್ಲೋ ಮಾಲಲ್ಲಿ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ತಿನ್ಕೊಂಡು ನಮ್ಮ ಹೆಲ್ತ್ ಕೆಡಿಸ್ಕೊಳ್ಳೋ ಬದಲು ಒಂದು ದಿನ ಮಕ್ಳನ್ನ ಕರ್ಕೊಂಡ್ಬಂದು ಅಸೆಂಬ್ಲಿ ಹೇಗಿರುತ್ತೆ, ಅಸೆಂಬ್ಲಿ ಹಾಲ್ ಹೆಂಗಿದೆ, ಅಲ್ಲಿ ಪ್ರತಿಯೊಬ್ಬರದ್ದು ಹೆಸರುಗಳು ನೋಡಿ ಅದು ಹೇಗೆ ನಡೆಯುತ್ತೆ ನಾವಂತೂ ನೋಡಿರಲಿಲ್ಲ ಸರ್. ವಿಧಾನಸೌಧ ನೋಡಿದ್ವಿ ಹೊರಗಿಂದ, ಬಟ್ ಒಳಗಡೆ ಯಾವತ್ತೂ ಬಂದು ನೋಡಿರಲಿಲ್ಲ. ಸೊ ಆ ಒಂದು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಲ್ಲ, ಒಂದು ಕಡೆ ಈ ಡಿಜಿಟಲ್ ಯುಗದಲ್ಲಿ ಜಾಸ್ತಿ ಪುಸ್ತಕನ ಬಿಟ್ಟು ಜಾಸ್ತಿ ಮೊಬೈಲ್ ಯುಗದಲ್ಲಿ ಬಿಟ್ಟು ಕೆಲವೊಂದು ಸ್ಟೋರಿಗಳು ಕಿಂಡ್ಲಿನ ಮುಖಾಂತರ ಪುಸ್ತಕನಲ್ಲಿ ಮೊಬೈಲ್ ನೋಡೋದು ಎಷ್ಟು ಮಟ್ಟಿಗೆ ಅದು ಸರ್? ಮೊಬೈಲ್ ನಿಮ್ಗೆ ಗೊತ್ತಿರೋಂಗೆ ಕಣ್ಣು ಹಾಳು, ಕಿವಿ ಹಾಳು. ನೀವು ನೋಡಿರೋಂಗೆ 5 ರಿಂದ 8 ವರ್ಷ ಮಕ್ಕಳು ಹಾಕೊಳ್ಳೋ ಅಷ್ಟು ಸ್ಪೆಕ್ಸು ಇನ್ಯಾರೂ ಹಾಕೊಳ್ತಾ ಇಲ್ಲ. ದಯವಿಟ್ಟು ಮೊಬೈಲ್ ಇಂದ ಹೊರಗಡೆ ಬನ್ನಿ. ಕರೋನಾ ಮುಗಿದಾಯಿತು, ಇನ್ನು ಮುಂದೆ ಯಾರು ಪುಸ್ತಕ ಓದಿ, ಟೆಕ್ಸ್ಟ್ ಬುಕ್ ಓದಿ, ಈ ಥರ ಒಳ್ಳೊಳ್ಳೆ ಸಾಹಿತಿಗಳು ಬರೆದಿರೋ ಎಷ್ಟೋ ಕತೆ ಕವನಗಳು ಓದಿ ಜೀವನ ನಿಜವಾಗ್ಲೂ ಚೇಂಜ್ ಆಗುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಯಾವ ಚಾನಲ್ ಇದು ನಾವು ನೋಡ್ಬೋದಾ? ಪ್ರತಿಧ್ವನಿ ಯೂಟ್ಯೂಬ್. ನಮಸ್ತೆ ಸರ್, ನಾನು ಸೌಮ್ಯ ಅಂತ NGF ಲೇಔಟ್ ನಾಗರಬಾವಿಯಿಂದ ಬಂದಿದ್ದೀನಿ. ನಿಜವಾಗ್ಲೂ ಈ ಪುಸ್ತಕದ ಸಂತೆ ನೋಡಿ ತುಂಬ ಖುಷಿ ಆಗ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆ ಮಕ್ಕಳೆಲ್ಲ ಪುಸ್ತಕನೇ ಓದಲ್ಲ, ಅಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು ಈ ಥರ ಒಳ್ಳೆ ಸಾಹಿತಿಗಳು ಬರೆದಿರೋ ಪುಸ್ತಕ ಓದೋದು ಬಿಟ್ಟು ಎಷ್ಟೋ ಕಾಲನೇ ಆಗೋಗಿದೆ. ಸ್ಕೂಲಿಂದ ಬರ್ಡನ್ನೋ ಏನೋ ಗೊತ್ತಿಲ್ಲ. ಆಮೇಲೆ ಹಾಲಿಡೇಸ್ ಬಂದರೂ ಅಷ್ಟೇ ಮೊಬೈಲ್ ನೋಡ್ತಾರೆ ಹೊರತು ಪುಸ್ತಕಗಳು ಓದ್ತಾ ಇಲ್ಲ. ಸೊ ಒಳ್ಳೆ ಟೈಮ್ಗೆ ಕರ್ನಾಟಕ ಸರ್ಕಾರ ಈ ಒಂದು ಪುಸ್ತಕ ಮೇಳೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇನ್ನು ಒಂದು ತಿಂಗಳಲ್ಲಿ ಎಕ್ಸಾಮ್ ಮುಗಿದು ಹಾಲಿಡೇಸ್ ಬರ್ತಾಯಿದೆ. ಸೊ ನಾವು ಪೇರೆಂಟ್ಸ್ ಆದವರು ಬಂದು ಪುಸ್ತಕ ತೊಗೊಂಡೋಗಿ ಮಕ್ಳಿಗೆ ಕೊಟ್ಟರೆ ಗ್ಯಾರಂಟಿ ಎಕ್ಸಾಮ್ ಆದಮೇಲೆ ಅವ್ರು ಓದ್ತಾರೆ. ಆ್ಯಂಡ್ ನಾಲೆಡ್ಜ್ ಅನ್ನೋದು ಗೇನ್ ಮಾಡಬೇಕು ನಾವು ಮನುಷ್ಯರು. ಬರೀ ಮೊಬೈಲು ಇನ್ಸ್ಟಾಗ್ರಾಮ್ ನೋಡಿ ಕಲಿಯೋದಲ್ಲ, ಪುಸ್ತಕ ನೋಡಿ ಕಲಿಬೇಕು. ಆ್ಯಂಡ್ ಅದು ಶಾಶ್ವತವಾಗಿ ನಮ್ಮಲ್ಲಿ ಎಷ್ಟೋ ರೀತಿ ಬದಲಾವಣೆಗಳು ತರ್ತವೆ. ಭಗವದ್ಗೀತೆ ನಮಗೆ ಸಾವಿರ ಥಿಂಗ್ಸ್ ಕಲಿಸ್ಕೊಡುತ್ತೆ. ನಮ್ಮ ಅಪ್ಸಲ್ಲಿ ಡೌನ್ಸಲ್ಲಿ ಎಲ್ಲದರಲ್ಲೂ ಕಲಿಸ್ಕೊಡುತ್ತೆ. ಸೊ ಪುಸ್ತಕ ಓದೋದು ಅದೇ ಥರನೇ ನಾವು ಜೀವನದಲ್ಲಿ ತುಂಬ ಕಲಿಬೋದು, ತುಂಬ ನಾಲೆಜ್ ಬರುತ್ತೆ. ಎಷ್ಟೋ ಸಲ ಸಿಚುವೇಷನ್ಸಲ್ಲಿ ನಮಗೆ ಏನು ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗದೇ ಇರೋ ಟೈಮಲ್ಲಿ ಪುಸ್ತಕಗಳಿಂದ ನಾವು ಕಲ್ತಿರೋದು ಉಂಟಿದೆ. ಅದು ನಮ್ಮ ಟೀಚರ್ಸ್ ಎಲ್ಲ ಆಗಿನ ಕಾಲದಲ್ಲಿ ಮಾರಲ್ ಸ್ಟೋರಿ ಅಂತ ಹೇಳೋರು. ಇವಾಗ ಮನೇಲಿ ಅಜ್ಜಿ ತಾತಂದ್ರು ಹೇಳ್ದಿರೋ ಸ್ಥಿತಿಗೆ ನಾವು ಹೊಟ್ಟೋಗಿದ್ದೀವಿ. ಸೊ ದಯವಿಟ್ಟು ವಿಧಾನಸೌಧ ನಾಳೆ ಒಂದಿನ ಓಪನ್ ಇದೆ, ಪುಸ್ತಕ ಸಂತೆ ಇದೆ, ಎಲ್ಲರೂ ಬನ್ನಿ ಪುಸ್ತಕ ಓದಿ. ಥ್ಯಾಂಕ್ ಯು. ಇಲ್ಲ, ಸರ್ಕಾರ ಒಂದ್ ಕಡೆ ಮೇಡಮ್ ಪ್ರೇಕ್ಷಕರಿಗೆ ಹೈಕೋರ್ಟ್ ಮತ್ತು ವಿಧಾನಸೌಧ ನೋಡಬಹುದು, ಜೊತೆಗೆ ಪುಸ್ತಕನೂ ಕೊಂಡ್ಕೋಬಹುದು. ಕರೆಕ್ಟ್ ಸರ್. ಅದು ವೀಕೆಂಡ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ಎಲ್ಲೋ ಮಾಲಲ್ಲಿ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ತಿನ್ಕೊಂಡು ನಮ್ಮ ಹೆಲ್ತ್ ಕೆಡಿಸ್ಕೊಳ್ಳೋ ಬದಲು ಒಂದು ದಿನ ಮಕ್ಳನ್ನ ಕರ್ಕೊಂಡ್ಬಂದು ಅಸೆಂಬ್ಲಿ ಹೇಗಿರುತ್ತೆ, ಅಸೆಂಬ್ಲಿ ಹಾಲ್ ಹೆಂಗಿದೆ, ಅಲ್ಲಿ ಪ್ರತಿಯೊಬ್ಬರದ್ದು ಹೆಸರುಗಳು ನೋಡಿ ಅದು ಹೇಗೆ ನಡೆಯುತ್ತೆ ನಾವಂತೂ ನೋಡಿರಲಿಲ್ಲ ಸರ್. ವಿಧಾನಸೌಧ ನೋಡಿದ್ವಿ ಹೊರಗಿಂದ, ಬಟ್ ಒಳಗಡೆ ಯಾವತ್ತೂ ಬಂದು ನೋಡಿರಲಿಲ್ಲ. ಸೊ ಆ ಒಂದು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಲ್ಲ, ಒಂದು ಕಡೆ ಈ ಡಿಜಿಟಲ್ ಯುಗದಲ್ಲಿ ಜಾಸ್ತಿ ಪುಸ್ತಕನ ಬಿಟ್ಟು ಜಾಸ್ತಿ ಮೊಬೈಲ್ ಯುಗದಲ್ಲಿ ಬಿಟ್ಟು ಕೆಲವೊಂದು ಸ್ಟೋರಿಗಳು ಕಿಂಡ್ಲಿನ ಮುಖಾಂತರ ಪುಸ್ತಕನಲ್ಲಿ ಮೊಬೈಲ್ ನೋಡೋದು ಎಷ್ಟು ಮಟ್ಟಿಗೆ ಅದು ಸರ್? ಮೊಬೈಲ್ ನಿಮ್ಗೆ ಗೊತ್ತಿರೋಂಗೆ ಕಣ್ಣು ಹಾಳು, ಕಿವಿ ಹಾಳು. ನೀವು ನೋಡಿರೋಂಗೆ 5 ರಿಂದ 8 ವರ್ಷ ಮಕ್ಕಳು ಹಾಕೊಳ್ಳೋ ಅಷ್ಟು ಸ್ಪೆಕ್ಸು ಇನ್ಯಾರೂ ಹಾಕೊಳ್ತಾ ಇಲ್ಲ. ದಯವಿಟ್ಟು ಮೊಬೈಲ್ ಇಂದ ಹೊರಗಡೆ ಬನ್ನಿ. ಕರೋನಾ ಮುಗಿದಾಯಿತು, ಇನ್ನು ಮುಂದೆ ಯಾರು ಪುಸ್ತಕ ಓದಿ, ಟೆಕ್ಸ್ಟ್ ಬುಕ್ ಓದಿ, ಈ ಥರ ಒಳ್ಳೊಳ್ಳೆ ಸಾಹಿತಿಗಳು ಬರೆದಿರೋ ಎಷ್ಟೋ ಕತೆ ಕವನಗಳು ಓದಿ ಜೀವನ ನಿಜವಾಗ್ಲೂ ಚೇಂಜ್ ಆಗುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಯಾವ ಚಾನಲ್ ಇದು ನಾವು ನೋಡ್ಬೋದಾ? ಪ್ರತಿಧ್ವನಿ ಯೂಟ್ಯೂಬ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.